ರಾಘವ್ ಮತ್ತು ಪ್ರೇಮ್ ಇಬ್ಬರು ಊರಿಗೆ ಹೊರಟಿರ್ತಾರೆ. ರಾಯರು, ನೋಡಪ್ಪ ರಾಘವ್, ನಿನಗೆ ನಮ್ಮ ಕಮಿಟಿ ಕಡೆಯಿಂದ ಯಾವುದೇ ಸಹಾಯ ಆಗದೇ ಇರೋದಕ್ಕೆ ನನಗೆ ತುಂಬ ಬೇಸರ ಆಯಿತು. ಅದರಿಂದ ಯಾವುದೇ ಸಹಾಯ ಆಗದಿದ್ರೆ ಏನೋ, ನೀನು ಫಾರಿನ್ ಹೋಗೋ ಕನಸು ಬಿಡಬೇಡ. ಇನ್ನೇನು ಅಂಕಲ್, ನಮ್ಮ ತಂದೆಗೆ ಅಷ್ಟು ದುಡ್ಡು ಅರೇಂಜ್ ಮಾಡೋಕ್ಕೆ ಆಗಲ್ಲ. ನನ್ನ ಕನಸು ಕನಸಾಗೇ ಉಳಿಯುತ್ತೆ. ಹಾಗೆ ಯಾಕೆ ಅಂದ್ಕೊಳ್ತೀಯ ರಾಘವ್? ನೀನೇನು ಸಂಕೋಚ ಪಟ್ಕೊಳ್ಬೇಡ. ನೀನು ಓದಿ ಮುಗಿಯೋ ತನಕ ನೀನೆಲ್ಲ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ. ಏನು, ನೀವು ನೋಡ್ಕೊಳ್ತೀರಾ? ಆದರೂ ನನಗೆ ಯಾಕೋ ನಿಮ್ಮಿಂದ ಹಣ ತಗೊಳ್ಳೋಕ್ಕೆ ಅಂತಿರ್ತಾನೆ. ನೀನೇನು ಅಂದ್ಕೊಳ್ಬೇಡಪ್ಪ. ನಿನಗೆ ಸಹಾಯ ಮಾಡೋದ್ರಿಂದ ನಮ್ಮದು ಒಂದು ಸಣ್ಣ ಸ್ವಾರ್ಥ ಕೂಡ ಇದೆ. ಏನದು ಅಂಕಲ್, ಹೇಳಿ. ಅನು ಬಾಗಿಲ ಹಿಂದೆ ನಿಂತು ಸಂಕೋಚದಿಂದ ರಾಘವನ ಕಡೆಗೆ ನೋಡ್ತಾ ಇರ್ತಾಳೆ. ರಾಯರು ವಿಷಯವನ್ನು ಹೇಳಬೇಕು ಅಂತ ಇರ್ತಾರೆ. ಆದರೆ ತಮ್ಮ ಮಗಳು ಇತ್ತ ಕಡೆಗೆ ನೋಡ್ತಾ ಇರೋದನ್ನು ನೋಡಿ, ಈ ಹುಡುಗ ಏನಾದರೂ ಅನು ನನಗೆ ಇಷ್ಟ ಇಲ್ಲ ಅಂತ ಹೇಳಿಬಿಟ್ರೆ ನನ್ನ ಮಗಳು ತುಂಬ ನೊಂದ್ಕೊಂಡು ಬಿಡ್ತಾಳೆ ಅಂತ ಯೋಚಿಸಿ, ರಾಘವ್, ನೀನು ಊರಿಗೆ ಹೋದ್ಮೇಲೆ ನಿಧಾನವಾಗಿ ಯೋಚನೆ ಮಾಡಿ ನನಗೆ ತಿಳಿಸು. ಎಲ್ಲವನ್ನ ಈ ಪತ್ರದಲ್ಲಿ ಬರೆದಿದ್ದೀನಿ, ತಗೋ ಅಂತ ಅವನ ಕೈಗೆ ಕೊಡ್ತಾರೆ. ಸರಿ ಅಂಕಲ್. ಆಂಟಿ, ನಾನಿನ್ನು ಹೊರಡ್ತೀನಿ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ ಅಂತ ಹೇಳಿ ತನ್ನ ಲಗೇಜ್ ಬ್ಯಾಗನ್ನು ಹಿಡ್ಕೊಂಡು ಹೊರಗೆ ನಡೀತಾನೆ. ಪ್ರೇಮ್, ಅಂಕಲ್, ಆಂಟಿ ಆಶೀರ್ವಾದ ಮಾಡಿ. ಋಣ ಅನ್ನೋದಿದ್ರೆ ನಾನಿಲ್ಲಿಗೆ ಮತ್ತೆ ಬರೋ ಅಂತಾಗಲಿ ಅಂತ ಅವರ ಆಶೀರ್ವಾದವನ್ನು ತಗೊಳ್ತಾನೆ. ಒಳ್ಳೇದಾಗಲ್ಲಪ್ಪ ಅಂತ ರಾಯರು ಕೂಡ ಆಶೀರ್ವಾದ ಮಾಡ್ತಾರೆ. ಅನು, ಅನು ಅಂತ ಪ್ರೇಮ್ ಕೂಗಿ ಕರೀತಾನೆ. ಆದರೆ ಅನುಳ ಗಮನ ಎಲ್ಲ ರಾಘವ್ನ ಮೇಲೆ ಇರುತ್ತೆ. ಪ್ರೇಮ್ ಕೂಗಿಗೆ ನಿದ್ರೆಯಿಂದ ಎಚ್ಚೆತ್ತವಳಂತೆ. ಹಾಂ, ನೀವು ನನ್ನ ಕರೆದ್ರಾ ಅಂತ ಕೇಳ್ತಾಳೆ. ಹೌದು ಅನು, ನಾನು ನಿಮ್ಮನ್ನು ಆಗ್ಲಿಂದ ಕರಿತಾನೆ ಇದ್ದೀನಿ. ನಾನಿನ್ನು ಹೊರಡ್ತೀನಿ. ನನ್ನ ತಮಾಷೆ ಚೇಷ್ಟೆಯಿಂದ ನಿಮಗೇನಾದರೂ ತೊಂದರೆ ಆಗಿದ್ರೆ ನನ್ನನ್ನು ಕ್ಷಮಿಸಿ. ನನ್ನ ಸ್ವಭಾವನೇ ಹಾಗೆ, ಎಲ್ಲರನ್ನೂ ನಗಿಸ್ಬೇಕು ಅಂತ ಪ್ರಯತ್ನ ಪಡ್ತೀನಿ. ನಿಮಗೇನಾದರೂ ತೊಂದರೆ ಆಯಿತಾ? ತೊಂದರೆ ಏನಿಲ್ಲ. ನಿಮಗೂ ಒಳ್ಳೆಯದಾಗಲಿ. ನಿಮ್ಮ ಸ್ನೇಹಿತನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಸರಿ ಅನು, ನಾವಿನ್ನು ಹೊರಡ್ತೀವಿ. ಹೀಗೆ ಹೇಳಿ ಇಬ್ಬರು ಮನೆ ಮುಂದೆ ಇದ್ದ ಜೀಪ್ನ ಏರಿ ಹೊರಡ್ತಾರೆ. ರಾಘವ್ ತನ್ನ ಕಡೆಗೆ ಒಮ್ಮೆ ಆದರೂ ನೋಡ್ತಾನೆ ಅಂತ ಅನು ನಿರೀಕ್ಷೆ ಮಾಡ್ತಾ ಇರ್ತಾಳೆ. ಆದರೆ ಜೀಪನ್ನು ಏರಿದ ರಾಘವ್ ತಿರುಗಿ ನೋಡಲ್ಲ. ಅನು ಮುಖ ಬಾಡುತ್ತೆ. ಸ್ವಲ್ಪ ದೂರ ಹೋದ್ಮೇಲೆ ಜೀಪ್ನಿಂದ ರಾಘವ್ ಬಗ್ಗಿ ಅನುಗೆ ಬಾಯ್ ಮಾಡ್ತಾನೆ. ಬಾಡಿದ ಅನು ಮುಖ ಆ ಕ್ಷಣದಲ್ಲೇ ಹೂವಿನಂತೆ ಅರಳುತ್ತೆ. ಯಾಕೋ ಪ್ರೇಮ್, ಬಾಯ್ ಮಾಡು ಅಂತ ಹಿಂಸೆ ಕೊಟ್ಟು ಜೀಪಿಂದ ತಲೆ ಆಚೆ ಹಾಕಿಸ್ದೆ. ಅಲ್ಲ ಕಣು ರಾಘವ್, ಅವರು ನಿನಗೆ ಇಷ್ಟೆಲ್ಲ ಸಹಾಯ ಮಾಡಿದ್ದಾರೆ. ನಿನಗೆ ಸ್ವಲ್ಪನಾದರೂ ಕೃತಜ್ಞತೆ ಬೇಡವೇನೋ? ಕೆಲಸ ಆಗ್ತಿದ್ದ ಹಾಗೆ ಹಿಂದೆ ಕೂಡ ತಿರುಗಿ ನೋಡದೆ ಜೀಪಲ್ಲಿ ಕುಳಿತುಕೊಳ್ತೀಯಲ್ಲ. ಅಯ್ಯೋ, ನಾನೇನು ಸುಮ್ಮನೆ ಕೂತ್ಕೊಂಡಿದ್ನಾ? ಹೊರಡ್ತೀನಿ ಅಂತ ಹೇಳಿಬಿಟ್ಟೆ ಬಂದಿದ್ದಲ್ವೇನೋ. ಅವರೇನು ನನಗೆ ಸುಮ್ಮನೆ ಸಹಾಯ ಮಾಡ್ತಿಲ್ಲ. ನನಗೆ ಕೆಲಸ ಸಿಕ್ಕ ಮೇಲೆ ಬಡ್ಡಿ ಸಮೇತ ಸಾಲ ತೀರಿಸು ಅಂತ ಹೇಳೋಕೆ ಹೊರಟಿದ್ರು ಅನಿಸುತ್ತೆ ಅಂಕಲ್. ಅಲ್ಲಿದ್ದವ್ರ ಮುಂದೆ ಎಲ್ಲ ಹೇಳಿದ್ರೆ ಅವ್ರು ತಾನೇ ಚಿಕ್ಕವರಾಗೋದು. ಅದಕ್ಕೆ ಈ ಲೆಟರ್ನಲ್ಲಿ ಬರೆದಿದ್ದೀನಿ, ಓದ್ಕೊ ಅಂತ ಹೇಳಿದ್ದು ಅವರು. ನೀನು ನಿನ್ನ ಯೋಚನೆನೋ ದುಡ್ಡಿಂದ ನಿನ್ನ ತಲೆ ಆಚೆನೇ ಬರಲ್ಲ ಅಲ್ವಾ ಅಂತಾನೆ ಪ್ರೇಮ್. ಅವರು ಆ ವಿಚಾರವನ್ನು ಬಿಟ್ಟು ನಿನ್ನನ್ನು ಮನೆ ಅಳಿಯ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ದೀವಿ ಅಂತ ಏನಾದರೂ ನಿನ್ನ ಕೇಳಿದ್ರೆ ಅಂತಾನೆ ಪ್ರೇಮ್. ನನ್ನ ಎಜುಕೇಷನ್ ಕಂಪ್ಲೀಟ್ ಆಗಿ ಒಳ್ಳೆ ಜಾಬ್ ತಗೊಂಡ್ರೆ ಹುಡುಗಿರು ನನ್ನನ್ನು ಮದುವೆ ಆಗೋಕ್ಕೆ ಕ್ಯೂ ನಿಂತ್ಕೊಳ್ತಾರೆ ಕಣೋ. ನಾನು ಯಾಕೆ ಹೋಗಿ ಅಂತ ಹುಡುಗಿನ ಇಷ್ಟಪಡಲಿ? ನಾನಂತೂ ಅವಳನ್ನು ಮದುವೆ ಆಗೋಕ್ಕೆ ಒಪ್ಕೊಳ್ಳೋದೇ ಇಲ್ಲ, ಚಾನ್ಸೇ ಇಲ್ಲ. ನನ್ನ ಹುಡುಗಿನೂ ಮೋಸ್ಟ್ಲಿ ನನ್ನಷ್ಟೇ ಓದ್ಕೊಂಡಿರ್ತಾಳೆ. ಅವಳು ಕೂಡ ಜಾಬ್ ಮಾಡೋಳಾಗಿರ್ತಾಳೆ ಅಂತ ಅನಿಸುತ್ತೆ. ರಾಘವ್ನ ಈ ಮಾತನ್ನು ಕೇಳಿ ಪ್ರೇಮ್ಗೆ ಬೇಜಾರಾಗುತ್ತೆ. ಇವನೇನಾದರೂ ಒಪ್ಕೊಳ್ತಿದ್ರೆ ಇವನ ಫಾರಿನ್ ಕನಸಾಗೇ ಉಳಿಯುತ್ತೆ. ಆ ಲೆಟರ್ನ ಇವನಿಗೆ ಕಾಣದೇ ಇರೋ ಹಾಗೆ ನಾನೇ ಎತ್ತಿಟ್ಕೊಳ್ಬೇಕು. ಟೈಮ್ ನೋಡಿ ಇವನಿಗೆ ಅನು ಬಗ್ಗೆ ಅರ್ಥ ಮಾಡಿಸ್ತೀನಿ ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಾನೆ ಪ್ರೇಮ್. ಕೆಲವು ದಿನಗಳ ನಂತರ. ರೀ, ನೀವು ಪತ್ರದಲ್ಲಿ ಸರಿಯಾಗಿ ಬರ್ತಿದ್ದೀರ ತಾನೆ? ಆದರೆ ಆ ಹುಡುಗ ಯಾಕೆ ತನ್ನ ಅಭಿಪ್ರಾಯನ ತಿಳಿಸೋಕ್ಕೆ ಇಷ್ಟೊಂದು ತಡ ಮಾಡ್ತಿದ್ದಾನೆ? ನಮ್ಮ ಅನುನ ಮದುವೆ ಆಗೋಕ್ಕೆ ಅವನು ಎಷ್ಟೋ ಜನ್ಮದ ಪುಣ್ಯ ಮಾಡಿರಬೇಕು. ಎಷ್ಟು ಜಂಬ ಇರಬೇಕು ಅವನಿಗೆ. ಇಷ್ಟು ದಿನ ಬೇಕಾ ಅವನಿಗೆ ತನ್ನ ನಿರ್ಧಾರನ ತಿಳಿಸೋಕೆ? ಸಾವಿತ್ರಮ್ಮ ಕೋಪದಿಂದ ಹೇಳ್ತಾರೆ.
ಸಾಕು ಸುಮ್ಮನಿರು ಸಾವಿತ್ರಿ, ಇದು ಅವರ ಭವಿಷ್ಯದ ಪ್ರಶ್ನೆ. ಇಷ್ಟು ಬೇಗ ನಾವು ಅವನ್ನ ಬಲವಂತದಿಂದ ಒಪ್ಸೋದು ತಪ್ಪಾಗುತ್ತೆ. ಅವನು ಮನಸಾರೆ ಅನುನ ಇಷ್ಟಪಟ್ಟಿದ್ರೆ ಮಾತ್ರ ಈ ಮದುವೆ ಮಾಡೋಣ, ಇಲ್ಲಾಂದರೆ ಬೇಡವೇ ಬೇಡ. ಸಾವಿತ್ರಮ್ಮನಿಗೆ ನಿರಾಸೆ ಆಯಿತು. ನೀನೇನು ಬೇಸರ ಆಗಬೇಡ ಮಾರೈತಿ, ನಾಳೆ ನಾಡಿದ್ರಲ್ಲಿ ನಾನೇ ಮೈಸೂರಿಗೆ ಹೋಗಿ ಬರ್ತೀನಿ. ಅವರ ಮನೆಗೆ ಹೋಗಿ ಅವರ ಮನೆಯವ್ರಿಗೆಲ್ಲ ಒಪ್ಪಿಗೆ ಇದೆಯೋ ಇಲ್ವೋ ಅಂತ ಅವರ ತಾಯಿ ತಂದೆ ಜೊತೆಯಲ್ಲೇ ಕುಳಿತು ಮಾತಾಡ್ಕೊಂಡು ಬರ್ತೀನಿ, ಸರಿನಾ? ಈಗಾದರೂ ಸಂತೋಷನಾ? ಸಾವಿತ್ರಮ್ಮ ನಗುತ್ತಾ, ಸರಿ ರೀ, ಅಷ್ಟು ಮಾಡಿ ಸಾಕು ಅಂತಾರೆ. ರಾಯರು ಮೈಸೂರಿಗೆ ಹೊರಟಿ ನಿಂತಿರ್ತಾರೆ. ಪೋಸ್ಟ್ಮ್ಯಾನ್ ಒಬ್ಬ ಟೆಲಿಗ್ರಾಮನ್ನು ತಂದುಕೊಡ್ತಾನೆ. ಸಾವಿತ್ರಮ್ಮನವರು ಟೆಲಿಗ್ರಾಮ್ನ ಅವಸರದಿಂದ ತಾವೇ ಕೈಗೆತ್ತಿಕೊಂಡು, ಅನು ಅನು ಬಾಯಿಲಿ, ಪತ್ರ ಬಂದಿದೆ, ಏನು ಬರೆದಿದ್ದಾರೆ ಅಂತ ನೋಡು ಅಂತ ಆತುರದಿಂದ ಕೇಳ್ತಾರೆ. ಅದನ್ನು ಓದಿದ ಅನು, ನಾಳೆ ಅವರೆಲ್ಲ ನಮ್ಮ ಮನೆಗೆ ಬರ್ತಾರಂತೆ ಅಮ್ಮ. ಏನು, ನಾಳೆನೇ ಬರ್ತಾರಂತ? ಹಾಗಾದರೆ ಅವರೆಲ್ಲ ಮದುವೆಗೆ ಒಪ್ಕೊಂಡಿದ್ದಾರೆ ಅಂತ ಆಯಿತು. ನೀನು ಪುಣ್ಯ ಮಾಡಿದ್ದೆ ಅನು, ಮನ್ಮಥನಂತಹ ಹುಡುಗ ಸಿಕ್ಕಿದ್ದಾನೆ ನಿನಗೆ. ಸಾಕು ಬಿಡಮ್ಮ ಅಂತಾಳೆ ಅನು. ಆಗಲೇ ಜಂಬ ನೋಡು, ತನ್ನ ಗಂಡ ಚೆನ್ನಾಗಿದ್ದಾನೆ ಅಂತ. ಗಂಡನಾದ ಕಾಲಕ್ಕೆ ನೋಡ್ಕೊಳ್ಳೋಣ ಅಂತಾಳೆ ಅನು. ಅದ್ಯಾಕೆ ಹಾಗೆ ಮಾತಾಡ್ತೀಯಾ? ಇವತ್ತಲ್ಲ ನಾಳೆ ಆದರೂ ಅವನೇ ನಿನ್ನ ಗಂಡ. ವಿಷಯ ಕೇಳಿ ಅನುಗೆ ಒಳಗೊಳಗೆ ಸಂತೋಷವಾಯಿತು. ಖುಷಿಯಿಂದ ಮುಖದ ಮೇಲೆ ನಸುನಗೆ ಸುಳಿದಾಡಲು ಯತ್ನಿಸ್ತಾ ಇದ್ವು. ಯಾವಾಗಲೂ ಗಂಭೀರವಾಗಿಯೇ ಇರುತ್ತಿದ್ದ ಅವಳ ಮುಖ ಈಗ ಕೊಂಚ ಬದಲಾವಣೆಯಾಗಿತ್ತು. ತನ್ನ ಹೃದಯದಲ್ಲಿ ಆಗುತ್ತಿದ್ದ ಸಂತೋಷದ ಅಲೆಯನ್ನು ಎಷ್ಟೇ ಅದುಮಿಡಲು ಪ್ರಯತ್ನಿಸ್ತಾ ಇದ್ರೋ ಅದನ್ನು ತಡೆಯೋಕೆ ಸಾಧ್ಯವಾಗ್ತಿರಲಿಲ್ಲ ಅವಳಿಗೆ. ತಾಯಿಗೆ ಮಗಳ ಮುಖಭಾವವನ್ನು ನೋಡುತ್ತಾ ನಿಂತ್ಕೊಳ್ಳೋಕೆ ಸಮಯವಿರಲಿಲ್ಲ. ನಿಂಗಯ್ಯ ನಿಂಗಯ್ಯ ಎಂದು ಕೂಗುತ್ತಾ ಹೊರಗೆ ಹೋದರು. ಇದ್ದ ಒಬ್ಬಳೇ ಮಗಳ ಮದುವೆಯ ಕನಸು ಕಾಣುತ್ತಿದ್ದ ಸಂಭ್ರಮ ನನಸಾಗುವ ಹೊತ್ತು ಸಮೀಪಿಸಿದ್ರಿಂದ ಆಕೆ ಹರ್ಷದಿಂದ ಮುಂದಿನ ತಯಾರಿ ಮಾಡಿಕೊಳ್ಳೋಕೆ ಸಿದ್ಧವಾಗಿದ್ರು. ಅನು ಸ್ವಲ್ಪ ಹೊತ್ತು ಟೆಲಿಗ್ರಾಮನ್ನೇ ಕೈಲಿ ಹಿಡಿದು ನೋಡುತ್ತಾ ಕುಳಿತಳು. ನಂತರ ನಿಧಾನವಾಗಿ ಅದನ್ನು ಮಡಿಸಿ ಮೇಜಿನ ಮೇಲಿರಿಸಿ ಎದ್ದು ನಿಂತ್ಕೊಂಡ್ಳು. ಅಷ್ಟರಲ್ಲಿ ಸಾವಿತ್ರಮ್ಮ ಒಳಗೆ ಬಂದು, ಮತ್ತೆ ತೋಟಕ್ಕೆ ಹೊರಟ್ಯಾ ಅಂದರು. ಇಲ್ಲ ಅಮ್ಮ, ಯಾಕೋ ನಿದ್ರೆ ಬರುವ ಹಾಗಿದೆ, ಮಲ್ಕೊಳ್ತೀನಿ ಅಂತಾಳೆ. ಮಗಳ ಆಲಸ್ಯ ಕಂಡು ತಾಯಿ ಒಂದು ಗಳಿಗೆ ಕುಪಿತರಾದರು. ಆದರೆ ಅದನ್ನೇ ದೊಡ್ಡದಾಗಿ ಮಾಡೋಕ್ಕೆ ಅವರಿಗೆ ಇಷ್ಟವಿರಲಿಲ್ಲ. ಅವರಿಗೆ ಬಿಡುವು ಕೂಡ ಇರಲಿಲ್ಲ. ಆದ್ದರಿಂದ ಅವರು ಅವಳ ಆಲಸ್ಯವನ್ನು ಅಷ್ಟಾಗಿ ಹಚ್ಚಿಕೊಳ್ಳದೆ ಸಂಭ್ರಮದಿಂದ ನಿಂಗಯ್ಯನನ್ನು ಕರೆಯುತ್ತಾ ಹೋದರು. ರಾಘವನ ಮನೆಯವರು ಮದುವೆಗೆ ಒಪ್ಪಿರಬಹುದಾ? ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಆ ಕಡೆ ತನಕ ಕಥೆಯನ್ನು ಕೇಳಿದ್ರೆ ನಿಮಗೆಲ್ಲ ತುಂಬಾ ಧನ್ಯವಾದ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಧನ್ಯವಾದಗಳು.